ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕ ಬಳ್ಳಾರಿ ಇಂದ ಇಂದು ನಾವು ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರ 2005ರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ಒಟ್ಟು 7 ಯುವ ವಿಜ್ಞಾನಿಗಳನ್ನು ನಾವು ತಯಾರಿಸಿ ಮಾಡಿಸಿದ್ದೀವಿ. ಆ ವಿಜ್ಞಾನಿಗಳು 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಯಾವ ರೀತಿ ಟೆಲಿಸ್ಕೋಪ್ ತಯಾರು ಮಾಡಬೇಕು, ಟೆಲಿಸ್ಕೋಪ್ನಿಂದ ಉಪಯೋಗಗಳೇನು, ಅದರಲ್ಲಿ ಏನೇನು ವಸ್ತುಗಳನ್ನು ನಾವು ಬಳಸ್ತೀವಿ, ಆ ಬಳಸ್ತಕ್ಕಂಥ ವಸ್ತುಗಳು ನಾವು ಖರೀದಿ ಮಾಡಿಲ್ಲ, ಅದೇ ವಿದ್ಯಾರ್ಥಿಗಳಿಂದೇ ತಯಾರು ಮಾಡಿಸಿದ್ದೀವಿ. ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಟೆಲಿಸ್ಕೋಪ್ನಲ್ಲಿ ಬರ್ತಕ್ಕಂಥ ಉಪಕರಣಗಳು, ಇವುಗಳ ಉಪಯೋಗಗಳೇನು, ಯಾವ ಕಾರಣಕ್ಕೆ ಇದನ್ನು ಬಳಸ್ತಿದ್ದೀವಿ. ಬಾಹ್ಯಾಕಾಶದ ಸಂಸ್ಥೆಯ ಇಸ್ರೋ ಕಂಪನಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ AS ಕಿರಣ್ ಕುಮಾರ್ ಸಾರು ಅವರೇ ಒಂದು ಅವರ ಮಾರ್ಗದರ್ಶನದಲ್ಲಿ ಮತ್ತು ಕಿಶೋರ್ ನಿಮಗೆ ಕೊಟ್ಟರು ಸತೀಶ್ ಅಂತಕ್ಕಂಥವ್ರು ಇವರಿಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. 150 ವಿದ್ಯಾರ್ಥಿಗಳಿಗೆ ಹಗಲು ರಾತ್ರಿ ಅಂದಂಗೆ ಸತೀಶ್ ಅವರು ಇವರಿಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಇವ್ರ ಹತ್ರನೇ ಕುಂತ್ಕೊಂಡು ಹೌ ಟು ಪ್ರಿಪೇರ್ ದಿ ಟೆಲಿಸ್ಕೋಪ್ ಅಂತಕ್ಕಂಥ ಒಂದು ಹೇಳಿದ್ದಾರೆ. ಆ ವಿಜ್ಞಾನಿಗಳನ್ನು ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರಾಗಿದ್ದಂಥ ಹುಲಿಕಲ್ ನಟರಾಜ್ ಸಾರು ಈ ಒಂದು ಶ್ರಮ 3 ತಿಂಗಳಿಂದಲೂ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಬಳ್ಳಾರಿಯಿಂದ ನಾನು ಆರ್ಚನ್ ಚನ್ನಬಸವಾಮಿಯಾದ ಜಿಲ್ಲಾಧ್ಯಕ್ಷ. ಈ ಎಲ್ಲ ನಮಗೆ ಏನೇ ಕಷ್ಟಪಟ್ಟರು ನಮಗೆ ಯಶಸ್ಸನ್ನು ತಂದುಕೊಟ್ಟಿರತಕ್ಕಂಥ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿವಕುಮಾರ್. ನಾನು ಮೈಲಾಪುರ ಗ್ರಾಮದ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆಯವ. ನಾನು ವಿವೇಕಾನಂದ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಟೆಲಿಸ್ಕೋಪಿನ ಉಪಯೋಗಗಳೇನು, ಟೆಲಿಸ್ಕೋಪ್ಗಳಿಂದ ಏನೇನೆಲ್ಲ ನೋಡಬಹುದೆಂದರೆ ಕಣ್ಣಿಗೆ ಕಾಣದಂತಹ ದೂರದಲ್ಲಿರುವ ಗ್ರಹಗಳನ್ನು, ಗ್ಯಾಲಕ್ಸಿಗಳನ್ನು, ಬೇರೆ ಬೇರೆ ಗ್ರಹಗಳನ್ನು ನೋಡಬಹುದು. ಟೆಲಿಸ್ಕೋಪನ್ನು ಹೇಗೆ ತಯಾರಿಸಬೇಕೆಂದರೆ ಮೊದಲನೇದಾಗಿ ಅವರು ನಮಗೆ ಒಂದು ಕಿಟ್ ಕೊಟ್ಟಿರ್ತಾರೆ. ಅದರಲ್ಲಿ 2 ಪ್ಲೇನ್ ಲೆನ್ಸಸ್ ಇರ್ತವೆ, ಗ್ಲಾಸ್ ಲೆನ್ಸಸ್ ಇರ್ತವೆ. ಅವುಗಳನ್ನು ನಾವು ಕೆಲವು ಕೆಮಿಕಲ್ಸ್ ಕೊಟ್ಟಿರ್ತಾರೆ. ಸಿಲಿಕಾನ್ ಕಾರ್ಬೈಡ್ 100, ಸಿಲಿಕಾನ್ ಕಾರ್ಬೈಡ್ 120, ಸಿಲಿಕಾನ್ ಕಾರ್ಬೈಡ್ 150, ಸಿಲಿಕಾನ್ ಕಾರ್ಬೈಡ್ 180, ಸಿಲಿಕಾನ್ ಕಾರ್ಬೈಡ್ 220, ಅಲ್ಯೂಮಿನಿಯಂ ಆಕ್ಸೈಡ್ 400, ಅಲ್ಯೂಮಿನಿಯಂ ಆಕ್ಸೈಡ್ 600, ಅಲ್ಯೂಮಿನಿಯಂ ಆಕ್ಸೈಡ್ 800, ಅಲ್ಯೂಮಿನಿಯಂ ಆಕ್ಸೈಡ್ 1000, ಅಲ್ಯೂಮಿನಿಯಂ ಆಕ್ಸೈಡ್ 1200, ಸೆರಿಯಂ ಆಕ್ಸೈಡ್, ರೆಡ್ ಆಕ್ಸೈಡ್ ಅಂತ ಕೆಮಿಕಲ್ ಕೊಟ್ಟಿರ್ತಾರೆ. ಮೊದಲು ಪ್ರಾಸೆಸ್ ಏನಂದರೆ ರಫ್ ಗ್ರೈಂಡಿಂಗ್. ಫಸ್ಟು ಒಂದು ಬೇಸ್ ಪ್ಲೇಟ್ ಕೊಟ್ಟಿರ್ತಾರೆ. ಅದರ ಮೇಲೆ 10 mm ಗ್ಲಾಸನ್ನಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಸಿಲಿಕಾನ್ ಕಾರ್ಬೈಡ್ 100 ಹಾಕಿ ಸ್ವಲ್ಪ ನೀರನ್ನು ಹಾಕಿ ಉಜ್ಜಬೇಕು. ಆ ಪ್ರಾಸೆಸನ್ನು ಎಷ್ಟು ಬಾರಿ ರಿಪೀಟ್ ಮಾಡಬೇಕಂದ್ರೆ ಆ ಬಾಕ್ಸ್ ಖಾಲಿ ಆಗೋತನ ರಿಪೀಟ್ ಮಾಡಬೇಕು. ಎರಡನೇ ಬಾರಿ ಸಿಲಿಕಾನ್ ಕಾರ್ಬೈಡ್ 120 ಯೂಸ್ ಮಾಡಬೇಕಾದ್ರೆ ಆ ಬೇಸ್ ಪ್ಲೇಟು ಲೆನ್ಸಸ್ಗಳನ್ನು ಕ್ಲೀನಾಗಿ ತೊಳೆದು ಆಮೇಲೆ ಯೂಸ್ ಮಾಡಬೇಕು. ಕ್ಲೀನಾಗಿ ತೊಳೆದು ಯೂಸ್ ಮಾಡಲಿದ್ರೆ ಆ ಗ್ಲಾಸಸ್ಗಳು ಸ್ಕ್ರ್ಯಾಚಸ್ ಆಗ್ತವೆ. ನೆಕ್ಸ್ಟು ಫೈನ್ ಗ್ರೈಂಡಿಂಗಲ್ಲಿ ಸೇಮ್ ಇದೇ ಥರ ಎಲ್ಲ ಕೆಮಿಕಲ್ಗಳು ಒಂದೊಂದೇ ಆಗಿ ಯೂಸ್ ಮಾಡಬೇಕು. ಪಾಲಿಷಿಂಗಲ್ಲಿ ಸೆರಿಯಮ್ ಆಕ್ಸೈಡ್ ಅಂತ ಬರುತ್ತೆ. ಅದು ಸ್ವಲ್ಪ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಬೇಕು. ಅದು ಸ್ವಲ್ಪ ಡೇಂಜರ್ ಇರುತ್ತೆ. ತದನಂತರ ರೆಡ್ ಆಕ್ಸೈಡ್. ಅದರಿಂದ ಮಾಡಿದ ನಂತರ ಗ್ಲಾಸ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಎಲ್ಲ ಪ್ರಾಸೆಸ್ ಮುಗಿದ ಮೇಲೆ 2 ಲೆನ್ಸಸ್ ಕ್ರಿಯೇಟ್ ಆಗ್ತವೆ. ಒಂದು ಕಾನ್ಕೇವು, ಒಂದು ಕಾನ್ವೆಕ್ಸು. ನಮಗೆ ಬೇಕಾಗಿರೋದು ಕಾನ್ಕೇವ್ ಲೆನ್ಸು. ಕಾನ್ಕೇವ್ ಲೆನ್ಸನ್ನು ತಯಾರಾದ ಮೇಲೆ ಅದನ್ನು ಇಂಡಸ್ಟ್ರಿಗೆ ಕಳಿಸಿ ಅಲ್ಯೂಮಿನಿಯಮೈಸೇಷನ್ ಅಂತ ಮಾಡಿಸ್ತೀವಿ. ಅಂದರೆ ಅದು ಕಾನ್ಕೇವ್ ಲೆನ್ಸ್ ಆಗಿರುತ್ತಲ್ಲ, ಅದ್ರ ಮೇಲೆ ಒಂದು ಅಲ್ಯೂಮಿನಿಯಂ ಕೋಟಿಂಗ್ ಮಾಡ್ತದೆ. ಅದರಿಂದ ಅದು ಮಿರರ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಟೆಲಿಸ್ಕೋಪ್ ಮಾಡಬೇಕಾದ್ರೆ ಫಸ್ಟು ಒಂದು ಪ್ರೈಮರಿ ಮೌಂಟ್, ಒಂದು ಸೆಕೆಂಡರಿ ಮೌಂಟ್, ಫೈಂಡರ್ ಸ್ಕೋಪ್, ಫೋಕಸರ್ ಅಂತ ಬರುತ್ತೆ. ಅದು ಪ್ರೈಮರಿ ಮೌಂಟಲ್ಲಿ ಆ ಮಿರರನ್ನು ಇಟ್ಟು ಟೆಲಿಸ್ಕೋಪ್ ಹಿಂದಿನ ಭಾಗದಲ್ಲಿ ಫಿಕ್ಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸೆಕೆಂಡರಿ ಮಿರರ್, ಅದರ ಮೇಲೆ ಒಂದು ಕನ್ನಡಿ ಕೊಟ್ಟಿರ್ತಾರೆ. ಅದನ್ನು ಅಂಟಿಸಿ ಅದನ್ನು ಮುಂದಿನ ಭಾಗದಲ್ಲಿ ಅಂಟಿಸಬೇಕು. ಆಮೇಲೆ ಒಂದು ಫೈಂಡರ್ ಸ್ಕೋಪ್ ಅಂತ ಬರುತ್ತೆ.
ಅದರ ಯೂಸ್ ಏನಂದರೆ ನಾವು ಡೈರೆಕ್ಟಾಗಿ ಟೆಲಿಸ್ಕೋಪಲ್ಲಿ ನೋಡಿದರೆ ಅದು ಏನು ಕಾಣೋದಿಲ್ಲ. ಫಸ್ಟು ಫೈಂಡರ್ ಸ್ಕೋಪಲ್ಲಿ ನೋಡಿ ಆಮೇಲೆ ಟೆಲಿಸ್ಕೋಪಲ್ಲಿ ನೋಡಿದ್ರೆ ನಮ್ಗೆ ಕಾಣುತ್ತೆ. ಫೋಕಸರ್ ಅಂತ ಬರುತ್ತೊಂದು, ಅದರಲ್ಲಿ ನಾವು ಒಂದು ಐ ಪೀಸ್ ಇಟ್ಟಿರ್ತೀವಿ. ಐ ಪೀಸ್ ಇಡೋ ಕಾರಣ ಏನಂದರೆ ಅದು ಸ್ವಲ್ಪ ಝೂಮ್ ಆಗೋದಕ್ಕೆ, ಜಾಸ್ತಿ ಝೂಮ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕಾಗಿ ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಕಾಲಿಮೇಷನ್ ಅಂತ ಒಂದು ಪ್ರಾಸೆಸ್ಸು. ಕಾಲಿಮೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟು. ಅದಿಲ್ಲ ಅಂದರೆ ಯಾವ ಗ್ರಹ ಏನು ಕಾಣೋದಿಲ್ಲ ಅದರಲ್ಲಿ. ಟೆಲಿಸ್ಕೋಪ್ನ ಹಿಂದಿನ ಭಾಗದಲ್ಲಿ 3 ಸ್ಕ್ರೂಸ್ ಕೊಟ್ಟಿರ್ತಾರೆ, ವಿಂಗ್ ನಟ್ಸ್ ಅಂತ. ಔಟನ್ನ ಕರೆಕ್ಟಾಗಿ ತಿರುವಿ ಅಡ್ಜಸ್ಟ್ ಮಾಡಿದರೆ ಮಿರರಲ್ಲಿ ನಮಗೆ ಪ್ಲಸ್ ಮಾರ್ಕ್ ಕರೆಕ್ಟಾಗಿ ಮಿಡಲ್ ಬರುತ್ತೆ. ನಮ್ಮ ಕಣ್ಣು ಗ್ಲಾಸಲ್ಲಿ ಮಿಡಲ್ ಕಾಣಿಸುತ್ತೆ. ಅದು ಬಂದಿದೆ ಅಂದರೆ ನಮ್ಮ ಕಾಲಿಮೇಷನ್ ಕರೆಕ್ಟ್ ಆಗಿದೆ ಅಂತ. ನಾವು ಟೆಲಿಸ್ಕೋಪಿನ ಫೈಂಡರ್ ಸ್ಕೋಪನ್ನು ನಾವು ಯಾವ ಗ್ರಹ ನೋಡ್ಬೇಕಂತಿರ್ತೀವಿ, ಯಾವ ಚಂದ್ರನನ್ನು ನೋಡ್ಬೇಕಂತಿರ್ತೀವಿ ಅದರ ಕಡೆ ಮುಖ ಮಾಡಿ ತೋರಿಸ್ಬೇಕು. ಅದರಲ್ಲಿ ಅಡ್ಜಸ್ಟ್ ಮಾಡಿದ ನಂತರ ನಾವು ಐ ಪೀಸಲ್ಲಿ ನೋಡಿದರೆ ಅದು ತುಂಬ ಹತ್ತಿರವಾಗಿ ಕಾಣಿಸುತ್ತೆ. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.